ಹಿಂದೂ ಮುಸ್ಲಿಂ ಯೂನಿಟಿ ಇಲ್ಲದೆ ಈ ದೇಶವನ್ನು ನಾವು ಸ್ವಾತಂತ್ರ್ಯ ಪಡ್ಕೊಳ್ಳೋಕ್ಕಾಗಲ್ಲ ಈ ದೇಶಕ್ಕೆ ಅಂತ ಗಾಂಧಿ ಸಾರಾಸಗಟಾಗಿ ಡಿಕ್ಲೇರ್ ಮಾಡ್ತಾಯಿದ್ರು. ಅಂಬೇಡ್ಕರು ಅಪಹಾಸ್ಯ ಮಾಡ್ತಾರೆ. ದಿಸ್ ಮ್ಯಾನ್ ಸೇಸ್ ಐ ವಿಲ್ ಗಿವ್ ಯು ಇಂಡಿಪೆಂಡೆನ್ಸ್ ಇನ್ 6 months. ಹಿಂಗೆ ಮಹಾತ್ಮಾಜಿ ಹೇಗೆ ಕೊಟ್ಬಿಡ್ತೀರಾ ನೀವು ಅಂತ ಕೇಳಿದ್ರೆ, ಇಫ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಯುನೈಟ್, ಯಾರಿಗೆ ಒಂದು ಓಟು ಬಂದಿರಲಿಲ್ವೋ ಅಂಥವ್ರನ್ನ ದೇಶದ ಪ್ರಧಾನಿಯನ್ನಾಗಿ ನಾಮಿನೇಟ್ ಮಾಡಿದ್ರು. ಹೀ ಈಸ್ ದಿ ಡಿಕ್ಟೇಟರ್. ಅಂಥ ಡಿಕ್ಟೇಟರ್ನ ಎದುರಿಸಿದಂತಹ ಒಬ್ಬ ಇಂಟೆಲೆಕ್ಚುಯಲಿ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. 1920 ಆ ಮೋಪ್ಲಾ ಗಲಾಟೆಗಳಾದಾಗ ಏನು ಅಮಾನುಷವಾದಂತಹ ಕೊಲೆಗಳು ನಡೆದು ಹೋಗುತ್ತಲ್ಲ, ಅದ್ರ ಬಗ್ಗೆ ರಿಪೋರ್ಟ್ಸ್ ಓದಿ ಥರ ನಡುಗು ಹೋಗ್ತಾರೆ. ಅಯ್ಯೋ ಗಾಂಧೀಜಿ, ನೀವು ಏನು ಅವರನ್ನು ಬ್ರದರ್ಸು ಅಂತ ಹೇಳ್ತಿದ್ದೀರಲ್ಲ, ಹೀಗೆ ಮಾಡ್ತಾರೆ, ವೈ ಡೋಂಟ್ ಯು ಕಂಡೆಮ್ ಅಂತ ಹೇಳ್ತಾರೆ. ಈ ಮನುಷ್ಯ ಕಂಡೆಮೇ ಮಾಡೋದಿಲ್ಲ. ಅದಷ್ಟೇ ಅಲ್ಲದೆ ಇವತ್ತು ಯಾರೋ ಒಬ್ಬರು ಬ್ರದರ್ಸು ಅಂತಾರಲ್ಲ, ನಮ್ಮ ಕರ್ನಾಟಕದವರು, ಅವ್ರಿಗೆ ಪಾಠ ಹೇಳ್ಕೊಟ್ಟವ್ರು ಇವರೇ. ಯಾಕೆ ಗೊತ್ತಾ? ಸ್ವಾಮಿ ಶ್ರದ್ಧಾನಂದರನ್ನು ಕೊಲೆ ಮಾಡಿದಂತಹ ಅಬ್ದುಲ್ ರಶೀದ್, ಅವನ ಬಗ್ಗೆ ಇವ್ರ ಸ್ಟೇಟ್ಮೆಂಟ್ ಇದೆ. ಏನಂತ ಹೇಳಿದ್ರೆ, ಐ ಕನ್ಸಿಡರ್ ಹಿಮ್ ಮೈ ಬ್ರದರ್, ಹಿ ಹ್ಯಾಸ್ ಆಕ್ಟೆಡ್ ಅಕಾರ್ಡಿಂಗ್ ಟು ಹಿಸ್ ಫೇತ್ ಅಂತಾರೆ. ಕಾಂಗ್ರೆಸ್ ಪಾರ್ಟಿ ಇಟ್ ವೆರಿ ಬ್ಯಾಡ್ಲಿ ಟ್ರೀಟೆಡ್ 3 ಎಮಿನೆಂಟ್ ಇಂಟೆಲೆಕ್ಚುಯಲ್ ಹೀರೋಸ್ ಆಫ್ ದಿಸ್ ಕಂಟ್ರಿ.